ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯೂಟ್ಯೂಬಲ್ಲೆಲ್ಲ ಏನು ಟ್ರೆಂಡ್ ಆಗ್ತಿದೆ, ಜೊತೆಗೆ ನೀವು ಒಂದಿಷ್ಟು ವಿಡಿಯೋಸನ್ನೆಲ್ಲ ಏನು ನೋಡಿದ್ದೀರಾ, 25ನೇ ಕಂತಿನ ಹಣ ಜಮಾ ಕುರಿತು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿ ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಅಂಡ್ ಜೊತೆಗೆ ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ ಏನಾದರೂ ಸ್ಟಾಪ್ ಆಗುತ್ತಾ, ನಮಗೆ ಕರೆಕ್ಟಾಗಿ ಹಣ ಬರ್ತಿಲ್ಲ ಅಲ್ವಾ ಅಂತ ಹೇಳಿ. ಎಲ್ಲದ್ರ ಬಗ್ಗೆನೂ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ, ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಲಾಸ್ಟ್ ಬಂದ್ಬಿಟ್ಟು 24ನೇ ಕಂತಿನ ಹಣ ಜಮಾ ಆಗಿದೆ. ಅದಾದ್ಮೇಲೆ 25ನೇ ಕಂತಿನ ಹಣಕ್ಕಾಗಿ ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಿದ್ದೀರಾ, ಯಾವಾಗ ಬರುತ್ತೆ ಅಂತ ಹೇಳಿ. ಎಲ್ಲರಲ್ಲೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಸಂಕ್ರಾಂತಿ ಹಬ್ಬಕ್ಕೆ ಹಣ ಬಂದೇ ಬರುತ್ತೆ ಅಂತ ಹೇಳಿ. ಬಟ್ ಸಂಕ್ರಾಂತಿ ಹಬ್ಬಕ್ಕೆ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಆದ್ರೆ ಜಮಾ ಆಗಿಲ್ಲ. ಓಕೆನಾ? ಜಮಾ ಆಗ್ಲೇ ಇಲ್ಲ. ಯಾಕೆ ಅಂತ ಅಂದ್ರೆ ಅದಕ್ಕೆ ಒಂದಿಷ್ಟು ಕಾರಣಗಳನ್ನ ಕೊಟ್ಟರು. ಫೆಬ್ರವರಿ ಮಾರ್ಚ್ ತಿಂಗಳ ಪೆಂಡಿಂಗ್ ಹಣ ಆದ್ರೆ ಬಿಡುಗಡೆ ಮಾಡೋದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿದೀವಿ. ಅವರು ಒಂದ್ಸಲಿ ಹಣ ಬಿಡುಗಡೆ ಮಾಡಿದ್ದ ಆದ್ಮೇಲೆ ನಾವು ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ಟರು. ಇಲ್ಲ, ಅವರು ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಏನಾದ್ರು ಜಮಾ ಮಾಡಿಲ್ಲ ಅಂತ ಅಂದ್ರೆ ಒಂದೇ ಸರಿ ಬಂದ್ಬಿಟ್ಟು ಫಲಾನುಭವಿಗಳಿಗೆ ಅಕ್ಟೋಬರ್ ತಿಂಗಳ ಹಣ ಆದ್ರೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. 24ನೇ ಕಂತಿನ ಹಣದವರೆಗೂ ಬಂದಿದೆ, ಅಂದ್ರೆ ಸೆಪ್ಟೆಂಬರ್ ತಿಂಗಳವರೆಗೂ ಬಂದಿದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳ ಹಣ ಆದ್ರೆ ಬರಬೇಕಿತ್ತು. ಅಂಡ್ ಈಗ ಒಂದು ಲಾಸ್ಟ್ 1 day 2 days ಇಂದ ಏನಾಗ್ತಿದೆ ಅಂತ ಅಂದ್ರೆ 25ನೇ ಕಂತಿನ ಹಣ ಜಮಾ ಈ 20 ಜಿಲ್ಲೆಗಳಿಗೆ ಜಮಾ ಆಗಿದೆ, ಈ 15 ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಆದ್ರೆ ಬರ್ತಿರುವಂತದ್ದು. ಹಾಗಿದ್ರೆ ನಿಜಕ್ಕೂ 25ನೇ ಕಂತಿನ ಹಣ ಜಮಾ ಆಗಿದೆಯಾ ಅಂತ ಅಂದ್ರೆ 100% ಆಗಿ 25ನೇ ಕಂತಿನ ಹಣ ಇದುವರೆಗೂ ಯಾರಿಗೂ ಸಹ ಜಮಾ ಆಗಿಲ್ಲ. ಮತ್ತೆ ಆದ್ರೆ ಇದನ್ನ ಲೇಟ್ ಮಾಡ್ತಿರುವಂತದ್ದು, ತಡ ಮಾಡ್ತಿರುವಂತದ್ದು ಯಾಕೆ, ಏನು ಅಂತ ಅಂದ್ರೆ ರೀಸನ್ ಇಷ್ಟೇ ಸಿಂಪಲ್ ಆಗಿ, ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಈಗಾಗಲೇ ಬರಬೇಕಿತ್ತು. ಯಾಕೆ ಬಂದಿಲ್ಲ ಅಂತ ಅಂದ್ರೆ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಂಗೆ ಫೆಬ್ರವರಿ ಮಾರ್ಚ್ ತಿಂಗಳ ಪೆಂಡಿಂಗ್ ಹಣ ಏನಿತ್ತು ಅದರ ಕುರಿತು ಒಂದಿಷ್ಟು ಚರ್ಚೆ ನಡೀತಿರುವಂತದ್ದು. ಅದನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ. ಇಲ್ಲ ಅಂತ ಇದ್ರೆ ಇಷ್ಟೊಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 2,000 ಹಣ ಜಮಾ ಆಗ್ತಿತ್ತು. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಒಟ್ಟಿಗೆ 4,000 ಹಣ ಜಮಾ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಡಿಸ್ಕಷನ್ಸ್ ಆದ್ರೆ ನಡೀತಿದಾವೆ, ಆನ್ ಗೋಯಿಂಗ್ ಡಿಸ್ಕಷನ್ಸ್ ಆದ್ರೆ ನಡೀತಿದಾವೆ. ಹಾಗಾಗಿ ನೀವು ಫಲಾನುಭವಿಗಳು ಏನ್ ಮಾಡಬೇಕು ಅಂತ ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡಿ. ಓಕೆನಾ? ಎಷ್ಟು ದಿನ ವೆಯ್ಟ್ ಮಾಡಬೇಕು? ಡಿಸೆಂಬರ್ ತಿಂಗಳಲ್ಲಿ ಹಣ ಜಮಾ ಆಯಿತು, ಅದಾದ್ಮೇಲೆ ಜನವರಿ ತಿಂಗಳಲ್ಲಿ ನಮಗೆ ಹಣನೇ ಬಂದಿಲ್ಲ ಅಲ್ವಾ, ನಾವು ಎಷ್ಟು ದಿನ ಅಂತ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ನೀವು ಕೇಳ್ಬೋದು. ಬಟ್ ಏನ್ ಮಾಡೋದಕ್ಕೆ ಆಗಲ್ಲ, ಸರ್ಕಾರದ ಸದ್ಯದ ಪರಿಸ್ಥಿತಿ ಆ ರೀತಿ ಇರೋದ್ರಿಂದ ನೀವೆಲ್ಲರೂ ಸಹ ಒಂದಿಷ್ಟು ದಿನಗಳ ಕಾಲ ವೆಯ್ಟ್ ಮಾಡಬೇಕಾಗುತ್ತೆ. ಯಾರೂ ನಿಮಗೆ ಹಣ ಬಂದಿಲ್ಲ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ, ಮತ್ತೊಂದು ಏನು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಗೃಹಲಕ್ಷ್ಮಿಯರಿಗೆ 25ನೇ ಕಂತಿನ ಹಣ ಇನ್ನೂ ಸಹ ಜಮಾ ಮಾಡಿಲ್ಲ. ಬಟ್ ಎಲ್ಲಾ ತರದ ಸಿದ್ಧತೆಗಳನ್ನ ನಡೆಸ್ತಿದೀವಿ ಅಂತ ಹೇಳಿದರೆ ಒಂದ್ಸಲಿ ಹಣ ಕ್ರೆಡಿಟ್ ಆದ ಕೂಡಲೇ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಗುಡ್ ನ್ಯೂಸ್ ಬಂದಿದೆ, 25ನೇ ಕಂತಿನ ಹಣ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಬಂದಿದೆ ಅಂತ ಯಾರನ್ನು ಸಹ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾನು ಇವತ್ತಿನ ಈ ವಿಡಿಯೋಗೆ ತಮ್ಮನೇಲಿ ಅದೇ ರೀತಿ ಇಟ್ಟಿದ್ದೀನಿ. ಯಾಕಂತಂದ್ರೆ ಫಲಾನುಭವಿಗಳು ನೋಡ್ಲಿ, ಇನ್ಫಾರ್ಮೇಶನ್ ಏನು ಅಂತ ಕರೆಕ್ಟ್ ಆಗಿ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು. ಅಂಡ್ ಕೆಲವೊಬ್ರು ಹೇಳ್ತಿದ್ದಾರೆ 26ನೇ ಕಂತಿನ ಹಣನೂ ಸಹ ಬಂದಿದೆ ಅಂತ ಹೇಳ್ಬಿಟ್ಟು. ಯಾಕೆ ಆ ರೀತಿ ಹೇಳ್ತಿದ್ದಾರೆ ನನಗೆ ಗೊತ್ತಿಲ್ಲ. 25ನೇ ಕಂತಿನ ಹಣನೇ ಇದುವರೆಗೂ ಇನ್ನೂ ಬಿಡುಗಡೆ ಆದ್ರೆ ಮಾಡಿಲ್ಲ. ಓಕೆನಾ? ಅಂಡ್ ಇಲ್ಲಿ ಈಗ ಸಾಕಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಏನಾದರೂ ಸ್ಟಾಪ್ ಆಗುತ್ತಾ, ಗೃಹಲಕ್ಷ್ಮಿ ಯೋಜನೆ ಏನಾದರೂ ಕ್ಯಾನ್ಸಲ್ ಆಗುತ್ತಾ ಅಂತ ಹೇಳಿ. ಯಾಕೆ ಜನವರಿ ತಿಂಗಳಲ್ಲಿ ಹಣ ಬಂದಿಲ್ಲ, ಅಂಡ್ ಕೆಲವೊಬ್ಬರಿಗೆ 24ನೇ ಕಂತಿನ ಪೆಂಡಿಂಗ್ ಹಣ ಬಂದಿಲ್ಲ. ಹಾಗಾಗಿ ಫಲಾನುಭವಿಗಳು ಕೇಳ್ತಿದ್ದಾರೆ. ನೋಡಿ, ಇದ್ರ ಬಗ್ಗೆ ಈಗಾಗ್ಲೇ ಸಹ ಕ್ಲಿಯರ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಆದ್ರೆ ಸ್ಟಾಪ್ ಆಗೋದಿಲ್ಲ. ಇಲ್ಲಿ ಹಣ ನಿಮ್ಗೆ ಏನ್ ತಡ ಆಗ್ತಿದೆ ಅದಕ್ಕೆ ಒಂದಿಷ್ಟು ಕಾರಣಗಳನ್ನ ಕೊಡುತ್ತಿದ್ದಾರೆ. ಅಂಡ್ ಜೊತೆಗೇನು ಅಂತ ಅಂದ್ರೆ ಒಂದಿಷ್ಟು ಅನರ್ಹ ಫಲಾನುಭವಿಗಳನ್ನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ತರ್ತಿರುವಂತದ್ದು. ಯಾರಾದ್ರೆ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೋ, IT ರಿಟರ್ನ್ಸ್ ನ ಫೈಲ್ ಮಾಡಿದವರು ಇರ್ತಾರೋ ಅಂತಹವರಿಗೆ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿದೆ. ಜೊತೆಗೆ ಒಂದಿಷ್ಟು ಫಲಾನುಭವಿಗಳಿಗೆ BPL ಕಾರ್ಡ್ಸ್ ಆದ್ರೆ ಕ್ಯಾನ್ಸಲ್ ಆಗಿರುವಂತದ್ದು. ಅಂತಹ ಫಲಾನುಭವಿಗಳಿಗೆ ಸದ್ಯಕ್ಕೆ ಸ್ಟಾಪ್ ಆಗಿದೆ. BPL ಇಂದ APL ಗೆ ಆಟೋಮೆಟಿಕ್ ಜನರೇಟ್ ಆಗಿದ್ದ ಆದ್ಮೇಲೆ ಅವರ ಒಂದು ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಆದ್ರೆ ಬರುತ್ತೆ. ಓಕೆನಾ? ಇವತ್ತಿನ ಈ ವಿಡಿಯೋದಲ್ಲಿ ನೀವೇನ್ ತಿಳ್ಕೋಬೇಕು ಅಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ 25ನೇ ಕಂತಿನ ಹಣ ಇನ್ನೂ ಜಮಾ ಮಾಡಿಲ್ಲ. ಅತಿ ಶೀಘ್ರದಲ್ಲೇ ಆದಷ್ಟು ಬೇಗ ಜಮಾ ಮಾಡ್ತಾರೆ. ಹಾಗೆ ನಾನು ಮತ್ತೊಂದ್ಸಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಅಂಡ್ ಇನ್ನೊಂದು, ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಆದ್ರೆ ಸದ್ಯಕ್ಕೆ ಸ್ಟಾಪ್ ಆಗಿಲ್ಲ, ಸ್ಟಾಪ್ ಆಗೋ ತರನು ಕಾಣಿಸ್ತಿಲ್ಲ. ಓಕೆನಾ? ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.